ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ ನೀವು, ಇದು 25 ಅಡಿ ಗೌರ್ಮೆಂಟ್ ನಕಾಶೆ ಮೆಟ್ಲಿಂಗ್ ರೋಡ್. ಇದು ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ 23 ಕುಂಟೆ. ಇದು ನೋಡಿ ನಿಮಗೆ, ಇದು ಟಾರ್ ರೋಡ್. ಅದು ನೋಡಿ ಗಾಡಿ ಬರ್ತಿದೆಯಲ್ಲ, ಅದೇ ಟಾರ್ ರೋಡು. ನೋಡಿ ಆ ಟಾರ್ ರೋಡಿಂದ ಒಂದನೇ ಜಾಗ ಅಲ್ಲ, ಎರಡನೇ ಜಾಗನೇ ಈ 23 ಕುಂಟೆ. ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಬರೀ 1.5 ಕಿಲೋಮೀಟ್ರ್ ಈ ಜಾಗಕ್ಕೆ. ಚನ್ನಪಟ್ಟಣಕ್ಕಿಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ. ಈ ಮಣ್ಣು ಮಾತ್ರ ಒಳ್ಳೆ ಸಖತ್ತು ತುಂಬಾ ಚೆನ್ನಾಗಿರೋಂಥ ಕೆಂಪು ಮಣ್ಣು. ಇದು ನೀವೇನು ಬೇಕಾದರೂ ಈ ಮಣ್ಣಲ್ಲಿ ನೀವು ಬೆಳಿಬೋದು, ಅಷ್ಟು ಚೆನ್ನಾಗೈತೆ ಮಣ್ಣು. ತುಂಬಾ ರೆಡ್ಡಿಶ್ ಆಗಿದೆ ಈ ಮಣ್ಣು. ನೋಡಿ ಇಂಥ ಕಲರ್ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈ ಕಲರು. ಅಷ್ಟು ಪ್ಯೂರ್ ಕೆಂಪು ಮಣ್ಣಿದು. ಈ ಕೆಂಪು ಮಣ್ಣಲ್ಲಿ ನೀವೇನು ಬೇಕಾದರೂ ಹೊಸ್ದಾಗಿ ಇದರಲ್ಲಿ ಯಾವುದೇ ಥರದ ಗಿಡಗಳನ್ನ ಬೇಕಾದರೂ ಬೆಳಿಬೋದು ಇದರಲ್ಲಿ. ನೋಡಿ ನಿಮಗೆ ಇದು ರೋಡ್ ಫೇಸ್ ಏನಿಲ್ಲ ಅಂತಂದ್ರೂ 80 ಅಡಿಗಿಂತ ಜಾಸ್ತಿ ಬರುತ್ತೆ ರೋಡ್ ಫೇಸು. ಇದು ಬಂದು ನಿಮಗೆ ವೆಸ್ಟ್ ಫೇಸಿಂಗ್ ಬರುತ್ತೆ. ನೋಡಿ ಇಲ್ಲಿಂದ ಹಿಡ್ದು ನಿಮಗೆ ಇಲ್ಲಿವರೆಗೂ ಹಿಂಗೆ ಸ್ಟಾರ್ಟ್ ಆದರೆ ನಿಮ್ಗೆ ಹತ್ತಿರ ಇದೇನು ಕಂಟಿನ್ಯೂಷನ್ ಹೋಯ್ತಾ ಟಾರ್ ರೋಡ್ಗಿಂದ 50 ಅಡಿ ಇದ್ದಂಗೆ ಅಲ್ಲಿವರೆಗೂ ಈ ಜಾಗ ಹೋಗುತ್ತೆ, ಉದ್ದಕ್ಕೆ ಹೋಗುತ್ತೆ ಈ ಜಾಗ. ಯಾರಾದರೂ ಚಿಕ್ಕದಾಗಿ ಒಂದು 20 ಕುಂಟೆ, 25 ಕುಂಟೆ, 30 ಕುಂಟೆ ನೋಡ್ತಾ ಇರ್ತೀರಲ್ಲ, ಅವ್ರಿಗೆ 23 ಕುಂಟೆ ಇದು ತುಂಬಾ ಚೆನ್ನಾಗಿದೆ ಜಾಗ. ಅಕಸ್ಮಾತ್ ಈ ಜಾಗ ಯಾರಿಗಾದ್ರೂ ಬೇಕು ಅಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ನಿಮಗೆ ನೀವು ಇಲ್ಲಿ ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ನೋಡಿ ಅಕ್ಕಪಕ್ಕ ಎಲ್ಲ ಮನೆಗಳಿದೆ, ಮತ್ತು ನಿಮ್ಗೆ 24 ಗಂಟೆನೂ ಗಾಡಿಗಳು ಓಡಾಡ್ತಾ ಇರ್ತದೆ, ಮತ್ತು ವಿದ್ಯುತ್ ಕಂಬಗಳೂ ಇಲ್ಲಿದೆ, ಮತ್ತು ನಿಮಗೆ ಇದ್ರ ಅಕ್ಕಪಕ್ಕ ಎಲ್ಲ ಕೆರೆಗಳಿದೆ. ನೀವು ಆರಾಮಾಗಿ ಒಂದು ಬೋರ್ ಹಾಕಿದ್ರೂ ಒಳ್ಳೆ ನೀರು ಸಿಗುತ್ತೆ ನಿಮಗೆ. ನೋಡಿ ಅಲ್ಲೂ ಮನೆ ಇದೆ. ನೋಡಿ ನಿಮ್ಗೆ ಇಲ್ಲಿವರೆಗೂ ರೋಡ್ಗೆ ಹತ್ತತ್ರ ನಿಮ್ಗೆ ಈ ಜಾಗ ಬರುತ್ತೆ. ನೋಡಿ ಈ ಎಂಡ್ವರೆಗೂ ಬರುತ್ತೆ. ನೋಡಿ ಇದೇ ಟಾರ್ ರೋಡು, ನೋಡಿ ಇದೇ ಮನೆ. ನೀವು ಹಿಂಗೆ ಬೇಕಾದರೂ ಒಂದು ಮನೆ ಕಟ್ಕೋಬೋದು, ಅಥವಾ ಇಲ್ಲೆಲ್ಲಾದರೂ ಒಂದು ಮನೆ ಕಟ್ಕೋಬೋದು. ಇಲ್ಲಿಂದ ಹಿಡ್ದು ನಿಮಗೆ ಮರ ಅಲ್ಲಿವರೆಗೂ ಸಿಗುತ್ತೆ. 23 ಕುಂಟೆ. ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಬರುತ್ತೆ ಇದು. ನೋಡಿ ಇಲ್ಲಿವರೆಗೂ ಬಾರ್ಡ್ರು, ಇಲ್ಲಿಂದ ಹತ್ತತ್ರ ನಿಮಗೆ ಇದೊಂದು ಅರ್ಧ ಕುಂಟೆ ಇಲ್ಲಿ ಯಾವುದಾದ್ರೂ ಮುಂದಿನ ದಿನದಲ್ಲಿ ಕೊಟ್ಟರೆ ನಿಮ್ಗೆ ರೋಡ್ ಫೇಸೇ ಸಿಗುತ್ತೆ. ನೋಡಿ ಪಕ್ಕದಲ್ಲೇ ಮನೆ ಇದೆ. ಇದೆಲ್ಲ ಬಸ್ ರೂಟು, ಟಾರ್ ರೋಡ್ ಇದು. ನೋಡಿ ಈ ಮರದಿಂದ ಹಿಡ್ದು ಈ ಮರದಿಂದ ಅಗಲ 80 ಅಡಿ ಬರುತ್ತೆ. ಹಿಂಗೆ ಬಂದು ಫುಲ್ ಇಲ್ಲಿವರೆಗೂ ಬರುತ್ತೆ. ನೋಡಿ ಪಕ್ಕದಲ್ಲೇ ಮನೆಗಳೆಲ್ಲ ಇದೆ. ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ವಿದ್ಯುತ್ ಕಂಬನೂ ಇದೆ. ನೀವು ಆರಾಮಾಗಿ ಇಲ್ಲೊಂದು ಅಡಿಷನಾಗಿ ಒಂದು ಪೋಲ್ ಹಾಕ್ಕೊಂಡ್ರೆ ಇಲ್ಲಿವರೆಗೂ ಬರುತ್ತೆ. ಒಂದು ಬೋರ್ ಹಾಕ್ಕೊಂಡ್ರೆ ನೀವು ನೋಡಿ ಒಂದೇ ಒಂದು ಕಂಬ ಹಾಕ್ಕೊಂಡ್ರೆ ಆಯಿತು. ಇದು ಬಂದು ಜನರಲ್ ಪ್ರಾಪರ್ಟಿ. ಇದು ಇದ್ರ ಬೆಲೆ ಬಂದು 2.5 ಲಕ್ಷ ಹೇಳ್ತಾರೆ ಫರ್ ಗುಂಟೆ. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ನೋಡಿ ನಿಮಗೆ ಅಕ್ಕಪಕ್ಕ ಎಲ್ಲ ಮಾವಿನ ತೋಟಗಳು, ತೆಂಗಿನ ತೋಟಗಳು. ಇಲ್ಲಿ ಬಂದರೆ ಫಾರಮ್ ಹೌಸು, ಅಲ್ಲೂ ಕೂಡ ಊರದು. ನಿಮಗೆಲ್ಲ ಥರದ್ದು ಇದಿದೆ. ಮತ್ತು ನಿಮಗೆ ಬೆಟ್ಟದ ಕೆಳಗಡೆ ಇರೋಂಥ ಜಾಗ ನೋಡಿ, ಹಿಲ್ ವ್ಯೂ ಪ್ರಾಪರ್ಟಿಗಳಿವೆಲ್ಲ.
ನೋಡಿ ನಿಮಗೆ ಇದ್ರ ಮುಂದೆನೇ ಒಂದು ತೋಟ ಇದೆ ನೋಡಿ, ಎಷ್ಟು ಚೆನ್ನಾಗಿ ತೆಂಗಿನ ತೋಟ ಎಲ್ಲ ಇವರು ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಇದೇ ಥರ ಡೆವಲಪ್ ಮಾಡ್ಕೋಬೋದು. ಈ 25 ಅಡಿ ಏನಿದೆ ಗೌರ್ಮೆಂಟ್ ನಕಾಶೆ ರೋಡ್ ಇದು ಎಲ್ಲ ಊರುಗಳ ಮೇಲೂ ಹೋಗುತ್ತೆ. ನೆಕ್ಸ್ಟ್ ಇದೊಂದು ಇನ್ನೊಂದು ಊರು ಈ ಥರ 2 ಊರು ಬಿಟ್ಟರೆ ಬೆಂಗಳೂರು ಮೈಸೂರು ರೋಡು. ನೋಡಿ ಅಕ್ಕಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಈ ಜಾಗದಲ್ಲಿ ಅದೇ ಥರ ಹೊಸ್ದಾಗಿ ಏನು ಬೇಕಾದರೂ ಫಾರ್ಮೇಷನ್ ಮಾಡ್ಬೋದು. ನೋಡಿ ಈ ಮರದಿಂದ ಹಿಡ್ದು ನೋಡಿ ಆ ಮರದವರೆಗೂ ನಿಮ್ಗೆ 80 ಅಡಿಗಿಂತ ಜಾಸ್ತಿ ಬರುತ್ತೆ. ಇಲ್ಲಿಂದ ಹಿಡ್ದು ಆ ಲೈಟ್ ಕಂಬ ಇದೆ ನೋಡಿ, ಅಲ್ಲಿವರೆಗೂ ಜಾಗ ಬರುತ್ತೆ, ಸ್ಕ್ವೇರಾಗಿ ಬರುತ್ತೆ ನೋಡಿ. ಅಲ್ಲಿಂದ ಹಿಡ್ದು ಇಲ್ಲಿಗೆ ಫುಲ್ಲು ಸ್ಟ್ರೈಟ್ ಸ್ಕ್ವೇರಾಗಿ ಹೋಗುತ್ತೆ ಜಾಗ ನೋಡಿ. ನಿಮಗೆ ಇಲ್ವೇ ಪ್ರಾಪರ್ಟಿ ಇದು ನೋಡಿ, ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ ನೋಡಿ. ಟಾರ್ ರೋಡ್ ಇದು ನೋಡಿ. ಇದು ಕುಂತ್ಕೊಂಡ್ರಂತೆ 2ನೇ ಜಾಗ, ಅಲ್ಲಿ ವೀಡಿಯೋ ಮಾಡಿದ್ನಲ್ಲ ಅದೇ ಜಾಗ ಇದು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಊರು ಅಲ್ಲಿರೋದೇ ಊರು, ಅಲ್ಲೆಲ್ಲ ಮನೆ ಇದೆಯಲ್ಲ ಅದೇ ಊರು ನೋಡಿ. ಮನೆ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ ನೋಡಿ, ಅದು ಕೂಡ ಊರೇ ನೋಡಿ. ನಿಮಗೆ ಇಲ್ಲಿಂದ 25 ಅಡಿ ಗೌರ್ಮೆಂಟ್ ನಕಾಶೆ ರೋಡು, ಟಾರ್ ರೋಡಿಂದ 1 ಮತ್ತು 2ನೇ ಜಾಗನೇ ಅದು. ತುಂಬಾ ಚೆನ್ನಾಗಿದೆ ಜಾಗ.